ಒಂದು ಕಾಲದಲ್ಲಿ ಬೈಕ್ ಅಂದ್ರೆ ಮೈಲೇಜ್, ಆದ್ರೆ ಪಲ್ಸರ್ ಬಂದ ಮೇಲೆ ಕಥೆನೇ ಬದಲಾಯಿತು. ಪವರ್ ಬೇಕು, ಸ್ಟೈಲ್ ಬೇಕು, ಸ್ಪೀಡು ಬೇಕು, ರಸ್ತೆಯಲ್ಲಿ ತನ್ನದೇ ಆಟಿಟ್ಯೂಡ್ ಇರಬೇಕು. ಇದೇ ಕಾರಣಕ್ಕೆ 2001ರಲ್ಲಿ ಎಂಟ್ರಿ ಕೊಟ್ಟದ್ದು ಪಲ್ಸರ್. ಬರೀ ಬೈಕ್ ಆಗಿ ಉಳಿಯಲಿಲ್ಲ, ಒಂದು ಜನರೇಷನ್ ಕ್ರೇಜ್ ಆಯ್ತು. ಇದೀಗ ಆ ಕ್ರೇಜ್ಗೆ 25 ವರ್ಷ. ಈ ಸಂಭ್ರಮದಲ್ಲಿ ಬಜಾಜ್ ಆಟೋ ಹೊಸ ಪಲ್ಸರ್ 150 ಮತ್ತು ಪಲ್ಸರ್ 125 ಅನಾವರಣಗೊಳಿಸಿದೆ. ಮೊದಲಿಗೆ ಮಾತು ಪವರ್ ಬಗ್ಗೆ. ಹೊಸ ಪಲ್ಸರ್ 150ರಲ್ಲಿ 194.5 ಸಿಸಿ ಎಂಜಿನ್, 14 PS ಪವರ್, 13.7 Nm ಟಾರ್ಕ್. ಇನ್ನು ಪಲ್ಸರ್ 125ರಲ್ಲಿ 124.58 ಸಿಸಿ ಎಂಜಿನ್ ಜೊತೆಗೆ 12 PS ಪವರ್, 11 Nm ಟಾರ್ಕ್. ಅಂದ್ರೆ 125 ಸಿಸಿ ಸೆಗ್ಮೆಂಟ್ ನಲ್ಲೂ ಪರ್ಫಾರ್ಮೆನ್ಸ್ಗೆ ಪಲ್ಸರ್ ಮತ್ತೊಮ್ಮೆ ಸವಾಲಾಗಿದೆ. ಹೊಸ ಗೇರ್ ಬಾಕ್ಸ್ ಕಡಿಮೆ ವೇಗದಲ್ಲೂ ಉತ್ತಮ ಎಳೆಯುವ ಶಕ್ತಿಯನ್ನ ನೀಡುವಂತೆ ಮಾಡಲಾಗಿದೆ. And what we have rolled out now, the story behind it and how we have come to create is bigger than what you see as an actual product. And therefore we wanted to have this session with some of you and share with you how we look at, how do we view Pulsar 150, and therefore what thinking went behind recreating this bike. It's never an easy job. ಅದಕ್ಕಾಗಿ ಹೊಸ ಡೈಮಂಡ್ ಟೈಪ್ ಫ್ರೇಮ್ ಜೊತೆಗೆ ನೈಟ್ರೋಜನ್ ಗ್ಯಾಸ್ ಚಾರ್ಜ್, ಮೊನೋಶಾಕ್, ಹೆಚ್ಚಿನ ಸ್ಥಿರತೆ ಮತ್ತು ಉತ್ತಮ ಹ್ಯಾಂಡ್ಲಿಂಗ್ ಮತ್ತು ತಿರುವುಗಳಲ್ಲಿ ಹೆಚ್ಚಿನ ಬ್ಯಾಲೆನ್ಸ್ ನೀಡುವಂತೆ ಬೈಕ್ ಅನ್ನ ಟ್ಯೂನ್ ಮಾಡಲಾಗಿದೆ. ಇಲ್ಲಿ ಹೊಸ ಪಲ್ಸರ್ನ ದೊಡ್ಡ ಸರ್ಪ್ರೈಸ್. ಬೈಕ್ ನಲ್ಲಿ ಈಗ 3 ರೈಡ್ ಮೋಡ್ ಗಳಿದೆ. ಏನೋ ರಸ್ತೆ ಬದಲಾದ್ರೆ ರೈಡಿಂಗ್ ಮೋಡ್ ಕೂಡ ಬದಲಾಯಿಸಬಹುದು. ನಗರದ ಟ್ರಾಫಿಕ್ ನಲ್ಲಿ ಕಡಿಮೆ ವೇಗದಲ್ಲಿ ಕಂಟ್ರೋಲ್, ಸುಲಭವಾಗಿ ಕ್ರೌಡ್ ಕ್ಯಾಚ್ ಕೂಡ ಸೇರ್ಪಡೆಯಾಗುತ್ತೆ. ಇನ್ನು ಈ ಕಾಲದಲ್ಲಿ ಪಲ್ಸರ್ ನ ಡ್ಯಾಶ್ ಬೋರ್ಡ್ ನೋಡಿದ್ರೆ RPM ಸ್ಪೀಡ್ ಸಾಕಾಗಿತ್ತು. ಆದ್ರೆ ಈಗ 5 ಇಂಚಿನ TFT ಕಂಟ್ರೋಲರ್ ಜೊತೆಗೆ ಗೂಗಲ್ ಮ್ಯಾಪ್, ಕಾಲ್ ಮತ್ತು ಮೆಸೇಜ್ ಅಲರ್ಟ್, ಮ್ಯೂಸಿಕ್ ಕಂಟ್ರೋಲ್ ಅಷ್ಟೇ ಅಲ್ಲ, RC ಇನ್ಶೂರೆನ್ಸ್ ನಂತಹ ವಾಹನ ದಾಖಲೆಗಳನ್ನ ಡಿಜಿಟಲ್ ಆಗಿ ಕಂಟ್ರೋಲ್ ನಲ್ಲಿ ಇಟ್ಟುಕೊಳ್ಳುವ ವ್ಯವಸ್ಥೆ. ಪಲ್ಸರ್ ಈಗ ಕೇವಲ ಪವರ್ ಬೈಕ್ ಅಲ್ಲ, ಸ್ಮಾರ್ಟ್ ಬೈಕ್ ಕೂಡ. ಇನ್ನು ಒಂದು ವಿಷಯ ಮಾತ್ರ ಬದಲಾಗಿಲ್ಲ, ಪಲ್ಸರ್ ನ ಆಟಿಟ್ಯೂಡ್ ಜೊತೆಗೆ ಮಸಲ್ ಟ್ಯಾಂಕ್ ಹಾಗೆ ಅಗ್ರೆಸಿವ್ ಸ್ಟೈಲಿಂಗ್. ಹೊಸ ವಾಲ್ ಐ LED ಹೆಡ್ ಲ್ಯಾಂಪ್ ಜೊತೆಗೆ ರಸ್ತೆಯಲ್ಲಿ ನೋಡಿದ ತಕ್ಷಣ ಇದು ಪಲ್ಸರ್ ಅಂತ ಹೇಳುವಂತಹ ರೋಡ್ ಪ್ರೆಸೆಂಟ್. ಜೊತೆಗೆ 25 ವರ್ಷದ ಹಿಂದೆ ಯಾವ ಲುಕ್ ಪಲ್ಸರ್ಗೆ ಐಕಾನ್ ಸ್ಪೆಷಲ್ ಕೊಟ್ಟಿತ್ತೋ ಅದೇ DNA ಯನ್ನ ಈಗ ಹೊಸ ತಲೆಮಾರಿಗೂ ಉಳಿಸಿಕೊಂಡಿದೆ. ಇನ್ನು ಈ ಎಲ್ಲದರ ಕಣ್ಣು ಬೆಲೆಯ ಮೇಲೆ. ಇಷ್ಟೆಲ್ಲ ಹೊಸ ಫ್ಯೂಚರ್ಸ್ ಬಂದ ಮೇಲೆ ಬೆಲೆ ಎಷ್ಟು ಅಂತ ನೀವು ಕೇಳ್ತೀರಾ. ಹಾಗಾಗಿ ಹೊಸ ಪಲ್ಸರ್ 125cc 97,000 ರೂಪಾಯಿ ಆಗುತ್ತೆ ಮತ್ತು ಹೊಸ ಪಲ್ಸರ್ 150cc 1,15,000 ರೂಪಾಯಿ ಆಗುತ್ತೆ. ಇದು ಕರ್ನಾಟಕದ ಎಕ್ಸ್ ಶೋರೂಮ್ ನಲ್ಲಿ ಆರಂಭಿಕ ಬೆಲೆ. ಹಾಗಾಗಿ ಈ ಹೊಸ ಅವತಾರ ಮತ್ತೆ ಭಾರತೀಯ ಯುವಕರ ಮನಸ್ಸು ಗೆಲ್ಲುತ್ತಾ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸಾಗರ್ ನ್ಯೂಸ್ ಟೈಮ್ಸ್, ಬೆಂಗಳೂರು.